ಸಿನಿಮಾ ರಂಗದಲ್ಲಿ ಆಗಾಗ ಹೊಸ ಪ್ರಯೋಗಗಳು ನಡೀತಾನೆ ಇರುತ್ತೆ. ಅದು ಕೆಲವೊಮ್ಮೆ ಸಕ್ಸಸ್ ಆಗುತ್ತೆ, ಕೆಲವೊಮ್ಮೆ ಸಕ್ಸಸ್ ಆಗಲ್ಲ. ಅದು ಕನ್ನಡದಲ್ಲೂ ಅಷ್ಟೇ, ಬೇರೆ ಭಾಷೆಗಳಲ್ಲಿಯೂ ಕೂಡ ಅಷ್ಟೇ. ಸಣ್ಣ ಬಜೆಟಿನ ಚಿತ್ರಗಳು, ಹೊಸ ಪ್ರಯೋಗಗಳು ದೊಡ್ಡ ಮಟ್ಟಿನ ಸಕ್ಸಸ್ಸನ್ನು ಪಡೆದುಕೊಂಡಿದೆ. ಆ ಸಾಲಿಗೆ ಈಗ ನೀವು ನೋಡಬಹುದಾದ ಸಿನಿಮಾ ಯಾವುದಂದರೆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಎಂಬ ಇಂಗ್ಲೀಷ್ ಸಿನಿಮಾ. ಇದು ಕನ್ನಡ ಸಿನಿಮಾ ಅಲ್ಲ. 2007ರಲ್ಲಿ ಈ ಸಿನಿಮಾ ತಯಾರಾಯಿತು. ಓರೆನ್ ಪೀಲೆ ಎಂಬಾತ ಇದರ ನಿರ್ದೇಶಕರು. ಸುಮಾರು 12 ಲಕ್ಷದಲ್ಲಿ ಈ ಸಿನಿಮಾ ಮಾಡಿದರು. ಆನಂತರ ಸ್ಟೀವನ್ ಸ್ಪೀಲ್ಬರ್ಗ್ಗೆ ಈ ಸಿನಿಮಾ ತೋರಿಸಿದ ಮೇಲೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ ಮೇಲೆ ಸುಮಾರು 2 ಕೋಟಿ ಬಜೆಟಲ್ಲಿ ಸಿನಿಮಾ ನಿರ್ಮಾಣ ಆಯಿತು. ಆದರೆ ಈ ಸಿನಿಮಾ ಗಳಿಸಿದ್ದು ಆನಂತರ ಇತಿಹಾಸ ಸುಮಾರು 1600 ಕೋಟಿಗಳ ಆರ್ಥಿಕತೆಯನ್ನು ಇದು ಗಳಿಸಿಕೊಂಡಿತ್ತು. ಅಂದರೆ ಒಮ್ಮೆಲೆ ಇದು ಗಳಿಸಿಕೊಂಡಿಲ್ಲ, ಹಂತ ಹಂತವಾಗಿ ಥಿಯೇಟ್ರ್ಗಳನ್ನು ಜಾಸ್ತಿ ಮಾಡ್ತಾ ಹೋಯಿತು. ಇದೊಂಥರ ಭೂತದ ಸಿನಿಮಾ, ಭಯ ಉಂಟು ಮಾಡುವ ಸಿನಿಮಾ. ಒಂದೇ ಮನೆಯಲ್ಲಿ ಇದನ್ನು ಶೂಟಿಂಗ್ ಮಾಡಲಾಗಿದೆ. ದೊಡ್ಡ ಆರ್ಟಿಸ್ಟ್ಗಳೇನು ಇರಲಿಲ್ಲ, ಮಾಮೂಲು ಆರ್ಟಿಸ್ಟ್ಗಳೇ ಇದ್ದರು. ಆದರೆ ಸಿನಿಮಾ ದೊಡ್ಡ ಮಟ್ಟಿಗೆ ಸಕ್ಸಸ್ ಕಂಡಿದ್ದಂತೂ ನಿಜ. ಈಗ ಈ ಸಿನಿಮಾ ಅಮೆಜಾನ್ OTTಯಲ್ಲಿ ನಿಮಗೆ ನೋಡಲು ಸಿಗುತ್ತೆ. ತುಂಬ ಧೈರ್ಯ ಇದ್ದವರು ಮಾತ್ರ ನೋಡ್ಬೋದು ಅಂತ ಅವರು ಹೇಳ್ಕೊಂಡಿದ್ದಾರೆ. ನಿಮಗೆ ಧೈರ್ಯ ಇದ್ದರೆ ಖಂಡಿತ ನೋಡಿ. ಜೊತೆಗೆ ನೀವು ಹಾರರ್ ಸಿನಿಮಾಗಳ ವೀಕ್ಷಕರಾಗಿದ್ದರೆ ಖಂಡಿತ ಈ ಸಿನಿಮಾನ ನೋಡ್ಬೋದು. OTTಯಲ್ಲಿ ನಿಮಗೆ ಇದು ನೋಡಲು ಸಿಗುತ್ತೆ. ದೊಡ್ಡ ಮಟ್ಟಿನ ಸಕ್ಸಸ್ ಆದ ಸಿನಿಮಾನ ಖಂಡಿತ ಒಮ್ಮೆ ನೋಡಲು ಆಸಕ್ತಿ ಖಂಡಿತ ಇರುತ್ತೆ. ನೀವು ಈ ಸಿನಿಮಾ ಅಂದರೆ ಹಾರರ್ ಸಿನಿಮಾ ಆಸಕ್ತಿ ಇದ್ದರೆ ಖಂಡಿತ ನೋಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.